ಸಿನಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಪ್ರತಿ ವರ್ಷ ಯಾವ ಚಿತ್ರ ಅತಿ ಹೆಚ್ಚು ಕಲೆಕ್ಷನ್ ಮಾಡುತ್ತೆ ಎಂಬ ಕಾತುರ ತುಂಬ ಇರುತ್ತೆ. ನಮ್ಮ ಕನ್ನಡ ನಟರು ನಾಯಕರಾಗಿ ಕೊಟ್ಟ ಮೊದಲ ಹೈಯೆಸ್ಟ್ ಗ್ರಾಸರ್ ಆಫ್ ದ ಇಯರ್ ಚಿತ್ರಗಳ್ಯಾವುವು ತಿಳಿದುಕೊಳ್ಳೋಣ ಬನ್ನಿ. ಡಾಕ್ಟರ್ ರಾಜ್ಕುಮಾರ್ 1954ರಲ್ಲಿ ತಮ್ಮ ಮೊದಲ ಚಿತ್ರ ಬೇಡರ ಕಣ್ಣಪ್ಪ ಚಿತ್ರದ ಮೂಲಕ ತಮ್ಮ ಮೊದಲ ಹೈಯೆಸ್ಟ್ ಗ್ರಾಸರ್ ಆಫ್ ದ ಇಯರ್ ಚಿತ್ರ ನೀಡಿದರು. ಉದಯ್ ಕುಮಾರ್ 1957 ರತ್ನಗಿರಿ ರಹಸ್ಯ ಚಿತ್ರದ ಮೂಲಕ ತಮ್ಮ ಮೊದಲ ಹೈಯೆಸ್ಟ್ ಗ್ರಾಸರ್ ಆಫ್ ದ ಇಯರ್ ಚಿತ್ರ ನೀಡಿದರು. ಶಂಕರ್ ನಾಗ್ 1980ರಲ್ಲಿ ಆಟೋ ರಾಜ ಚಿತ್ರದ ಮೂಲಕ ತಮ್ಮ ಮೊದಲ ಹೈಯೆಸ್ಟ್ ಗ್ರಾಸರ್ ಆಫ್ ದ ಇಯರ್ ಚಿತ್ರ ನೀಡಿದರು. ಅಂಬರೀಶ್ 1981ರಲ್ಲಿ ಅಂತ ಚಿತ್ರದ ಮೂಲಕ ತಮ್ಮ ಮೊದಲ ಹೈಯೆಸ್ಟ್ ಗ್ರಾಸರ್ ಆಫ್ ದ ಇಯರ್ ಚಿತ್ರ ನೀಡಿದರು. ಡಾಕ್ಟರ್ ವಿಷ್ಣುವರ್ಧನ್ 1984ರಲ್ಲಿ ಬಂದರ ಚಿತ್ರದ ಮೂಲಕ ತಮ್ಮ ಮೊದಲ ಹೈಯೆಸ್ಟ್ ಗ್ರಾಸರ್ ಆಫ್ ದ ಇಯರ್ ಚಿತ್ರ ನೀಡಿದರು. ವಿ. ರವಿಚಂದ್ರನ್ 1987ರಲ್ಲಿ ಪ್ರೇಮಲೋಕ ಚಿತ್ರದ ಮೂಲಕ ತಮ್ಮ ಮೊದಲ ಹೈಯೆಸ್ಟ್ ಗ್ರಾಸರ್ ಆಫ್ ದ ಇಯರ್ ಚಿತ್ರ ನೀಡಿದರು. ರಾಘವೇಂದ್ರ ರಾಜ್ಕುಮಾರ್ 1989ರಲ್ಲಿ ರಂಜುಡಿ ಕಲ್ಯಾಣ ಚಿತ್ರದ ಮೂಲಕ ತಮ್ಮ ಮೊದಲ ಹೈಯೆಸ್ಟ್ ಗ್ರಾಸರ್ ಆಫ್ ದ ಇಯರ್ ಚಿತ್ರ ನೀಡಿದರು. ಡಾಕ್ಟರ್ ಶಿವರಾಜ್ ಕುಮಾರ್ 1995ರಲ್ಲಿ ಓಂ ಚಿತ್ರದ ಮೂಲಕ ತಮ್ಮ ಮೊದಲ ಹೈಯೆಸ್ಟ್ ಗ್ರಾಸರ್ ಆಫ್ ದ ಇಯರ್ ಚಿತ್ರ ನೀಡಿದರು. ರಮೇಶ್ ಅರವಿಂದ್ 1997ರಲ್ಲಿ ಅಮೃತ ವರ್ಷಿಣಿ ಚಿತ್ರದ ಮೂಲಕ ತಮ್ಮ ಮೊದಲ ಹೈಯೆಸ್ಟ್ ಗ್ರಾಸರ್ ಆಫ್ ದ ಇಯರ್ ಚಿತ್ರ ನೀಡಿದರು. ಉಪೇಂದ್ರ 1998ರಲ್ಲಿ ಎ ಚಿತ್ರದ ಮೂಲಕ ತಮ್ಮ ಮೊದಲ ಹೈಯೆಸ್ಟ್ ಗ್ರಾಸರ್ ಆಫ್ ದ ಇಯರ್ ಚಿತ್ರ ನೀಡಿದರು. ಡಾಕ್ಟರ್ ಪುನೀತ್ ರಾಜ್ಕುಮಾರ್ 2002ರಲ್ಲಿ ತಮ್ಮ ಮೊದಲ ಚಿತ್ರವಾದ ಅಪ್ಪು ಚಿತ್ರದ ಮೂಲಕ ತಮ್ಮ ಮೊದಲ ಹೈಯೆಸ್ಟ್ ಗ್ರಾಸರ್ ಆಫ್ ದ ಇಯರ್ ಚಿತ್ರ ನೀಡಿದರು. ಗಣೇಶ್ 2006ರಲ್ಲಿ ಮುಂಗಾರು ಮಳೆ ಚಿತ್ರದ ಮೂಲಕ ತಮ್ಮ ಮೊದಲ ಹೈಯೆಸ್ಟ್ ಗ್ರಾಸರ್ ಆಫ್ ದ ಇಯರ್ ಚಿತ್ರ ನೀಡಿದರು. ದರ್ಶನ್ 2011ರಲ್ಲಿ ಸಾರ್ಥಿ ಚಿತ್ರದ ಮೂಲಕ ತಮ್ಮ ಮೊದಲ ಹೈಯೆಸ್ಟ್ ಗ್ರಾಸರ್ ಆಫ್ ದ ಇಯರ್ ಚಿತ್ರ ನೀಡಿದರು. ಯಶ್ 2014ರಲ್ಲಿ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಚಿತ್ರದ ಮೂಲಕ ತಮ್ಮ ಮೊದಲ ಹೈಯೆಸ್ಟ್ ಗ್ರಾಸರ್ ಆಫ್ ದ ಇಯರ್ ಚಿತ್ರ ನೀಡಿದರು. ನಿರೂಪ್ ಭಂಡಾರಿ 2015ರಲ್ಲಿ ತಮ್ಮ ಮೊದಲ ಚಿತ್ರವಾದ ರಂಗಿತ ರಂಗ ಚಿತ್ರದ ಮೂಲಕ ತಮ್ಮ ಮೊದಲ ಹೈಯೆಸ್ಟ್ ಗ್ರಾಸರ್ ಆಫ್ ದ ಇಯರ್ ಚಿತ್ರ ನೀಡಿದರು. ರಕ್ಷಿತ್ ಶೆಟ್ಟಿ 2016ರಲ್ಲಿ ಕಿರಿಕ್ ಪಾರ್ಟಿ ಚಿತ್ರದ ಮೂಲಕ ತಮ್ಮ ಮೊದಲ ಹೈಯೆಸ್ಟ್ ಗ್ರಾಸರ್ ಆಫ್ ದ ಇಯರ್ ಚಿತ್ರ ನೀಡಿದರು. ಧನಂಜಯ್ 2020ರಲ್ಲಿ ಪಾಪ್ಕಾರ್ನ್ ಮಂಕಿ ಟೈಗರ್ ಚಿತ್ರದ ಮೂಲಕ ತಮ್ಮ ಮೊದಲ ಹೈಯೆಸ್ಟ್ ಗ್ರಾಸರ್ ಆಫ್ ದ ಇಯರ್ ಚಿತ್ರ ನೀಡಿದರು. ಕಿಚ್ಚ ಸುದೀಪ್ 2024ರಲ್ಲಿ ಮ್ಯಾಕ್ಸ್ ಚಿತ್ರದ ಮೂಲಕ ತಮ್ಮ ಮೊದಲ ಹೈಯೆಸ್ಟ್ ಗ್ರಾಸರ್ ಆಫ್ ದ ಇಯರ್ ಚಿತ್ರ ನೀಡಿದರು. ರಿಷಬ್ ಶೆಟ್ಟಿ 2025ರಲ್ಲಿ ಕಾಂತಾರ ಅಧ್ಯಾಯ 1 ಚಿತ್ರದ ಮೂಲಕ ತಮ್ಮ ಮೊದಲ ಹೈಯೆಸ್ಟ್ ಗ್ರಾಸರ್ ಆಫ್ ದ ಇಯರ್ ಚಿತ್ರ ನೀಡಿದರು. 2026ರಲ್ಲಿ ಯಾವ ಚಿತ್ರ ಅತಿ ಹೆಚ್ಚು ಕಲೆಕ್ಷನ್ ಮಾಡುತ್ತೆ ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.